ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ, ನೋಡ್ಬೋದು. ಟೈಮ್ ಬಂದುಬಿಟ್ಟು ಸಂಜೆ 5:30 ಆಗಿದೆ. ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಎಡಿಟಿಂಗ್ ಕೆಲಸ ತುಂಬ ಇದ್ದಿದ್ದರಿಂದ ಎಡಿಟ್ ಕೂತಿದ್ದೆ. ಮೇನ್ ಚಾನಲ್ದು ಲಾಗ್ಸ್ ಎಲ್ಲ ತುಂಬ ಎಡಿಟ್ ಮಾಡೋದಿತ್ತು. ಡೈಲಿ ಒಂದು ಲಾಗ್ ಹಾಕ್ತಾಯಿದ್ದೀನಿ ಇವಾಗ ಮೇನ್ ಚಾನಲಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಮೇನ್ ಚಾನಲ್ ಹೆಸರು ಬಂದುಬಿಟ್ಟು ಮ್ಯಾಡಿಸ್ ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಹೋಗಿ ನೋಡ್ಬೋದು. ಅಲ್ಲಿ ಒಂದೊಂದು ಪ್ಲೇಸ್ದು ಡೆಡಿಕೇಟೆಡ್ ಲಾಗ್ಸ್ ಇದೆ. ಅಂದರೆ ಒಂದು ಪ್ಲೇಸ್ ಬಗ್ಗೆ ಅಷ್ಟೇ ಮಾತಾಡಿರ್ತೀನಿ. ಆ ಪ್ಲೇಸ್ದು ಕಂಪ್ಲೀಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ಚಾನಲ್ದು 1500 ಜನ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ. ಇವಾಗ ನಾವು 1500 ಜನರ ಕುಟುಂಬ. ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರ್ಯಾರು ಸಪೋರ್ಟ್ ಮಾಡಿದ್ರ ಇಷ್ಟು ದಿವಸ ನನ್ನ ಮೇನ್ ಚಾನಲ್ ಗ್ರೋ ಮಾಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು ಖುಷಿ ವಿಚಾರ ಇದೆ. ಇನ್ನೊಂದು ಖುಷಿ ವಿಚಾರ ಏನು ಅಂತ ಕೇಳಿದ್ರೆ, ತುಂಬ ಜನಕ್ಕೆ ಸರಿಯಾಗಿ ಅದು ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಐಫೋನ್ ತೊಗೊಂಡಿದ್ದು ನನಗಲ್ಲ, ಅದು ನಮ್ಮ ಅಣ್ಣ ಅವ್ರಿಗೆ. ಅವರು ತುಂಬ ದಿವಸಗಳಿಂದ ಫೋನ್ ತೊಗೋಬೇಕು ಅಂತ ಕಾಯ್ತಾಯಿದ್ರು. ಹೀಗಾಗಿ ಇವಾಗ ಫೋನ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಐಫೋನ್ ತೊಗೊಂಡಿದ್ದಾರೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂತ ಕೇಳಿದ್ರೆ, ನಮ್ಮ ಈ 100 ಡೇಸ್ ಆಫ್ ಕರ್ನಾಡು ಚಾಲೆಂಜನ್ನು ಏನು ಮಾಡಿದ್ವಿ ಅಂದರೆ, 100 ದಿವಸದಲ್ಲಿ ಕರ್ನಾಟಕನ ಸುತ್ತೀನಿ. ಅಂದರೆ 100 ದಿವಸದಲ್ಲಿ ಆಗದೇ ಇದ್ದರೆ ಇನ್ನೂ ಹೆಚ್ಚು ದಿವಸ ಆದರೂ ಪರವಾಗಿಲ್ಲ, ಸುತ್ತಾಡ್ತೀನಿ, ನಿಮಗೆಲ್ಲ ಕರ್ನಾಟಕನ ತೋರಿಸ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ನಲ್ಲ. ಈ ಚಾಲೆಂಜಲ್ಲಿ ಇವಾಗ 60 ದಿನ ಕಂಪ್ಲೀಟ್ ಆಗಿದೆ. ಸಕ್ಸಸ್ಫುಲ್ಲಿ 60 ಡೇಸ್ ಕಂಪ್ಲೀಟೆಡ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೋ ಚೆನ್ನಾಗಿ ಸೇಫಾಗಿ 60 ದಿನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಅರ್ಧ ಕರ್ನಾಟಕ ಮಾತ್ರ ಆಗಿದೆ, ಅಂದರೆ ನಾರ್ತ್ ಕರ್ನಾಟಕ. ಇವಾಗ ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗೋದು ದಕ್ಷಿಣ ಕರ್ನಾಟಕ. ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನನ್ನ ಜೊತೆಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇನ್ನೂ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಮೇನ್ ಚಾನಲ್ನ 10K ಮಾಡೋಣ, ಈ ಚಾನಲ್ನ 1K ಮಾಡೋಣ. ಯಾವುದು ಬೇಗ ಆಗುತ್ತೆ ಅಂತ ನೋಡೋಣ ಗಾಯ್ಸ್. ಇನ್ನೊಂದು ಕ್ಲಾರಿಫಿಕೇಷನ್ ಏನಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ, ಇವನು 100 ಡೇಸ್ನ ಸ್ಕಿಪ್ ಮಾಡಿರ್ಬೋದು, ಉಡುಪಿಲಿ ಬಂದು ಕೂತಿದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲ, ನಿಜವಾಗ್ಲೂ ಇವಾಗ ನಾನು ಉಡುಪಿ ಡಿಸ್ಟಿಕ್ದು ಲಾಗ್ಸ್ನ ಮಾಡ್ತಾ ಇರೋದ್ರಿಂದ ಸ್ಟೇದು ಅಮೌಂಟೆಲ್ಲ ಸೇವ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತು ಉಡುಪಿ ಡಿಸ್ಟಿಕ್ದು ನಾಳೆ ಕಂಪ್ಲೀಟ್ ಆಗುತ್ತೆ. ನಾಳೆ ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಶಿವಮೊಗ್ಗ ಹೋಗ್ತೀನಿ. ಶಿವಮೊಗ್ಗ, ಮಂಗಳೂರು, ಚಿಕ್ಕಮಗಳೂರು 4 ಡಿಸ್ಟಿಕ್ನೂ ಇಲ್ಲಿಂದನೇ ಕವರ್ ಮಾಡಬೇಕು ಅಂತ ಬಂದಿರೋದು. 2-3 ದಿವಸ ಹೋದರೆ ಒಂದೊಂದು ಡಿಸ್ಟಿಕ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ 3-4 ದಿವಸ ಶಿವಮೊಗ್ಗ ಹೋಗ್ತೀನಿ, ಅಲ್ಲಿಂದ ಮತ್ತೆ ಒಂದು 3-4 ದಿವಸ ಮಂಗಳೂರು ಹೋಗ್ತೀನಿ, ಅಲ್ಲಿಂದ ಮತ್ತೆ ಒಂದು ವಾರ ಅಥವಾ 10 ದಿವಸ ಚಿಕ್ಕಮಗಳೂರು ಹೋಗ್ತೀನಿ. ಈ ಥರ ಹೋದರೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮಾಡ್ಕೋಬೇಕು, ಸೇವ್ ಆಗುತ್ತೆ ಅಂತ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಇನ್ನು ಸ್ಕಿಪ್ ಮಾಡೋ ಮಾತೇ ಇಲ್ಲ. ಅದನ್ನು ನೀವು ತಲೆಯಲ್ಲೂ ಕೂಡ ತೊಗೋಬೇಡಿ. ಅಷ್ಟು ಸ್ಟ್ರಾಂಗಾಗಿ ಮಾಡಲೇಬೇಕು ಅಂತ ನಿಂತ್ಕೊಂಡಿರೋದು. ಗಾಯ್ಸಿನ ಡೈಲಿ ಲಾಗ್ ವಿಚಾರಕ್ಕೆ ಬರೋದಾದರೆ, ಡೈಲಿ ಲಾಗ್ಸು ನನ್ನ ಈ 100 ಡೇಸ್ ಟ್ರಿಪ್ಸ್ ಕಂಪ್ಲೀಟ್ ಆಗೋ ತನಕನೂ ಇದೇ ರೀತಿ ಇರುತ್ತೆ. ಇದಾದಮೇಲೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಡೈಲಿ ಲಾಗ್ಸ್ ಥರ ಮಾಡೋದಕ್ಕೆ. ಇವಾಗ ಡೈಲಿ ಲಾಗ್ಸ್ ಥರ ಅನ್ನಿಸ್ತಾ ಇಲ್ಲ. ದಿನಕ್ಕೆ 2-3 ಪ್ಲೇಸ್ನ ವಿಸಿಟ್ ಮಾಡ್ತೀನಿ. 2-3 ಪ್ಲೇಸ್ದು ಕ್ಲಿಪ್ಸ್ ಇರುತ್ತೆ ಅದರೊಳಗಡೆ. ಹೀಗೆಲ್ಲ ಬೇಜಾರಾಗ್ಬೋದು ನೋಡಿದಾಗ. ಬಟ್ ನಾನು ಡೈಲಿ ಏನು ಮಾಡಿರ್ತೀನೋ ಅದನ್ನು ಪ್ರಾಂಪ್ಟಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೇಗಿರುತ್ತೋ ಹಾಗಾಗಿ. ಅದರಲ್ಲೇನು ಶುಗರ್ ಕೋಟಿಂಗ್ ಇಲ್ಲ, ಎಕ್ಸ್ಟ್ರಾ ನಾನು ಕೆಟ್ಟದನ್ನು ತೆಗಿಬೇಕು, ಒಳ್ಳೆಯದನ್ನು ಹಾಕಬೇಕು, ಆ ರೀತಿ ಏನಿಲ್ಲ. ಎಲ್ಲನೂ ಹಾಕಿರ್ತೀನಿ. ಪ್ರತಿಯೊಂದು ಕ್ಲಿಪ್ಪು ಆ್ಯಡ್ ಮಾಡಿರ್ತೀನಿ ಆ ಡೇಲಿ ನಾನು ವಿಸಿಟ್ ಮಾಡಿದಂಥ ಪ್ಲೇಸ್ದು. ಹೀಗಾಗಿ ನಿಮಗೆ ಇರಿಟೇಟಿಂಗ್ ಅನಿಸಿರಬಹುದು. ಬಟ್ ಅದು ನಾನು ನೆಕ್ಸ್ಟು 100 ಡೇಸ್ ಟ್ರಿಪ್ ಕಂಪ್ಲೀಟ್ ಆದಮೇಲೆ ಡೈಲಿ ಲಾಗಿಂಗ್ ಥರ ಮಾಡೋಣ. ಅದನ್ನು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಜನ ಇಷ್ಟ ಆಗೋ ಥರ ಅದನ್ನು ಮಾಡೋದಕ್ಕೆ ಟ್ರೈ ಮಾಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಅದರದ್ದೇನು ವರಿ ಮಾಡಬೇಡಿ ಡೈಲಿ ಲಾಗ್ಸಿಂಗು.
ನೋಡ್ಕೊಳ್ಳಿ ನಾನು ಯಾವ ರೀತಿ ಟ್ರಾವೆಲ್ ಮಾಡ್ತೀನಿ, ಅಥವಾ ನಿಮಗೆ ಆ ಡಿಸ್ಟಿಕ್ಕಿಗೆ ಹೋದಾಗ ಯಾವ ರೀತಿ ಟ್ರಾವೆಲ್ ಮಾಡಬೇಕು, ಯಾವ ಪ್ಲೇಸಸ್ ಇದೆ, ಮೇನ್ ಪ್ಲೇಸಸ್ ಏನು ವಿಸಿಟ್ ಮಾಡೋದಕ್ಕೆ, ಅಥವಾ ನನ್ನ ಮೇನ್ ಚಾನಲಲ್ಲಿ ಆ ಒಂದು ಪ್ಲೇಸ್ ಬಗ್ಗೆ ತಿಳ್ಕೊಂಡು ಆ ಪ್ಲೇಸ್ಗೆ ಹೋಗಬೇಕಾ ಹೋಗಬಾರ್ದು ಅಂತ ನೀವು ಅಡ್ವಾನ್ಸ್ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಟ್ರಿಪ್ ಮಾಡ್ತಾ ಇರುವಂಥ ಟೈಮಲ್ಲಿ ಯಾವುದು ಕೂಡ ಅಷ್ಟು ಕರೆಕ್ಟಾಗಿ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲನೇಷನ್ಸು ಸಿಗೋದಿಲ್ಲ ಯೂಟ್ಯೂಬಲ್ಲಿ. ಕಡಿಮೆ ನಿಮಗೆ ಡಿಸ್ಟಿಕಲ್ಲಿ 1 ಪ್ಲೇಸ್ ಸಿಗುತ್ತೆ ಅಥವಾ 2 ಪ್ಲೇಸ್ ಸಿಗುತ್ತೆ. ಮೇನ್ ಪ್ಲೇಸಸ್ದು ಮಾತ್ರ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಡಿಸ್ಟಿಕ್ನಲ್ಲೂ ಕೂಡ ಆ ಡಿಸ್ಟಿಕ್ಕಿನ ಕಂಟೆಂಟ್ ಕ್ರಿಯೇಟರ್ಸ್ ಮಾಡಿರೋದು. ಹೀಗಾಗಿ ಆಲ್ ಕರ್ನಾಟಕನ ಯಾರೂ ಮಾಡಿಲ್ಲ. ಅದು ಈ ರೀತಿ ಒಂದೇ ಸ್ಟ್ರೆಚಲ್ಲಿ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಮಿಡಲಲ್ಲಿ ನನಗೂ ಹುಷಾರು ತಪ್ಪಿದಾಗ ನಾನು 1 ವೀಕು ಗ್ಯಾಪ್ ಕೊಟ್ಟಿದ್ದೆ. ನಂದು ಕಂಟಿನ್ಯೂಯಸ್ ಅಂತ ಹೇಳಲ್ಲ, ಬಟ್ ಆದರೂ ಮಾಡ್ತಾಯಿದ್ದೀನಿ. ಆಲ್ ಕರ್ನಾಟಕನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಮಾಡಿರ್ಬೋದು, ಸಾಕಷ್ಟು ಜನ ಆಲ್ ಕರ್ನಾಟಕ ಟ್ರಿಪ್ ಮಾಡಿರ್ಬೋದು, ಕರ್ನಾಟಕ ದರ್ಶನ ಅಂತ ಮಾಡಿರ್ಬೋದು, ಏನೆಲ್ಲ ಮಾಡಿರ್ಬೋದು. ಆದರೆ ನಾನು ಡೀಟೇಲ್ಡಾಗಿ ಹೋಗ್ತಾಯಿದ್ದೀನಿ, ತಾಲೂಕು ವೈಸು. ಆ ತಾಲೂಕಲ್ಲಿರುವಂಥ ಸ್ಪೆಷಲ್ ಪ್ಲೇಸಸ್ ಯಾವುದು, ಅದು ನಮ್ಮ ಜನಕ್ಕೆ ನೀಡ್ ಇದೆಯಾ, ಆ ರೀತಿ ನೋಡ್ತಾಯಿದ್ದೀನಿ. ನಾನು ಮಾಡ್ತಾಯಿದ್ದೀನಿ, ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾಯಿಲ್ಲ. ನಿಮಗೇನು ಬೇಕು, ನಾಲೆಜಬಲ್ ಏನಿರುತ್ತೆ, ನೀವು ಯಾವುದನ್ನು ನೋಡ್ತಾ ಇದ್ದೀರಾ, ಆ ರೀತಿ ಪ್ಲೇಸಸ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಯಿದ್ದೀನಿ. ಜಾಸ್ತಿ ಏನು ಬೇರೆ ಕಡೆ ನೋಡ್ತಾ ಇಲ್ಲ ಈ ಸದ್ಯಕ್ಕೆ. ಇಷ್ಟೇ ಮಾಡ್ಕೊಂಡು ಹೋಗೋಣ, ಇದನ್ನು ಕಂಪ್ಲೀಟ್ ಮಾಡೋಣ ಸಕ್ಸಸ್ಫುಲ್ಲಿ. ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ನೋಡೋಣ ಯೂಟ್ಯೂಬ್ ಬಗ್ಗೆ, ಅಥವಾ ಡೈಲಿ ಲಾಗಿಂಗ್ನ ಯಾವ ರೀತಿ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ. ಅದನ್ನು ನಾವು ನೆಕ್ಸ್ಟ್ ಈ ಟ್ರಿಪ್ ಕಂಪ್ಲೀಟ್ ಆದಮೇಲೆ ನೋಡೋಣ. ಸದ್ಯಕ್ಕೆ ಮಾತ್ರ ಇಷ್ಟಿದೆ ನನ್ನದು ಯೂಟ್ಯೂಬ್ ಜರ್ನಿ. 100 ಡೇಸ್ ಆಫ್ ಕರ್ನಾಡು ಜರ್ನಿ ನಡೀತಾ ಇದೆ. ಸಪೋರ್ಟ್ ಮಾಡಿ ಗಾಯ್ಸ್. ಬೇಗ 1K ಮಾಡಿ ಲಾಗಿಂಗ್ ಚಾನಲ್ದು, ಆಮೇಲೆ ಮೇನ್ ಚಾನಲ್ದು 10K ಮಾಡಿ ಬೇಗ ಬೇಗ. ಯಾವ ಲಾಗಲ್ಲೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳೋದು ಇಲ್ಲ. ಈ ರೀತಿ ಸ್ಪೆಷಲಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಈ ರೀತಿ ಮಾತಾಡಿರ್ತೀನಿ ಅಷ್ಟೇ ಗಾಯ್ಸ್. ಇವಾಗ ನಾನು ನಮ್ಮ ಅಣ್ಣ ಇರೋ ಬ್ಯಾಂಕ್ ಹತ್ರ ಬಂದಿದ್ದೀನಿ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ಕನ್ಫ್ಯೂಷನ್ಸ್ ಇದೆ ತುಂಬ ಜನಕ್ಕೆ, ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಾರೆ, ಮತ್ತು ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ನಿಮ್ಮದು ಫ್ಯಾಮಿಲಿ ಏನು, ಅದೆಲ್ಲ ಇದೆ. ಅದನ್ನೆಲ್ಲ ನಾನು ಈ ಟ್ರಿಪ್ ಕಂಪ್ಲೀಟ್ ಆದಮೇಲೆ ಎಲ್ರಿಗೂ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಫ್ಯಾಮಿಲಿ ಆಗಿರಲಿ, ಅಣ್ಣ ಆಗಿರಲಿ, ಮತ್ತು ನಮ್ಮ ಮನೆಯಲ್ಲಿರುವಂತಹ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಮಗೆ ಈ ಟ್ರಿಪ್ ಕಂಪ್ಲೀಟ್ ಆದಮೇಲೆ. ಫಸ್ಟ್ ಈ ಟ್ರಿಪ್ ಕಂಪ್ಲೀಟ್ ಆಗಲಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದನ್ನು ಪ್ರಾಪರ್ ಡೈಲಿ ಲಾಗಿಂಗ್ಗೆ ತೊಗೊಂಬರೋಣ. ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ, ಓಕೆನಾ.